ಬೆಂಗಳೂರಲ್ಲಿ ಬೆಸ್ಕಾಂ ಇಂಜಿನಿಯರ್ಸ್ನ ಲಂಚಾವತಾರದ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿತು. ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಭ್ರಷ್ಟ ಇಂಜಿನಿಯರ್ ಅನ್ನು ಸಸ್ಪೆಂಡ್ ಮಾಡಲಾಗಿದೆ. ಹೊಸ ಕನೆಕ್ಷನ್ ಬೇಕು ಅಂತಾದ್ರೆ 21,000 ರೂಪಾಯಿ ಲಂಚ ಪಡೆದಿದ್ದಂತ ಇಂಜಿನಿಯರ್ ರಮೇಶ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ರಮೇಶ್ ಲಗ್ಗೆರೆಯ N4 ಉಪವಿಭಾಗದಲ್ಲಿ ಇಂಜಿನಿಯರ್ ಆಗಿ ಕರ್ತವ್ಯದಲ್ಲಿದ್ದಂಥವರು. ಗುತ್ತಿಗೆದಾರನ ಬಳಿ ಲಂಚ ಪಡೆದಿದ್ರು ಇಂಜಿನಿಯರ್ ರಮೇಶ್ ಲಂಚ ಪಡೆಯುವಂಥ ದೃಶ್ಯವನ್ನ ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿತು. ಸದ್ಯ ಅಮಾನತು ಆದೇಶದ ಪ್ರತಿಯಲ್ಲಿ ನ್ಯೂಸ್ ಫಸ್ಟ್ ವರದಿಯನ್ನ ಕೂಡ ಉಲ್ಲೇಖಿಸಲಾಗಿದೆ. ನ್ಯೂಸ್ ಫಸ್ಟ್ ವರದಿ ಮತ್ತು ದೃಶ್ಯಾವಳಿಯನ್ನ ಆಧರಿಸಿ ರಮೇಶ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ರಮೇಶ್ ಅವರ ಸಸ್ಪೆಂಡ್ ಆರ್ಡರ್ ಅನ್ನ ಗಮನಿಸಿದ್ರಿ. ಆ ಪ್ರಕರಣ ಏನು ಅಂತ ನೋಡಿದ್ರೆ, ಪೀಣ್ಯದಲ್ಲಿ ಕಟ್ಟಡಕ್ಕೆ ಹೊಸ ವಿದ್ಯುತ್ ಕನೆಕ್ಷನ್ ಪಡೆಯೋದಕ್ಕೆ ಹಣಕ್ಕಾಗಿ ಡಿಮಾಂಡ್ ಇಟ್ಟಿದ್ರು ಈ ರಮೇಶ್. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದ 4th ಫೇಸ್ ನಲ್ಲಿರುವಂಥ ಕಟ್ಟಡವೊಂದಕ್ಕೆ ಕನೆಕ್ಷನ್ ಕೊಡೋದಕ್ಕೆ ಲಂಚಕ್ಕಾಗಿ ಕೇಳಿದ್ರು. 100 kV ಕನೆಕ್ಷನ್ ನೀಡೋದಕ್ಕೆ ಡಿಮಾಂಡ್ ಮಾಡಿದ್ರು. 21,000 ರೂಪಾಯಿ ಹಣಕ್ಕಾಗಿ ಡಿಮಾಂಡ್ ಮಾಡಿದ್ರು ಅಧಿಕಾರಿಗಳು. ಜೂನಿಯರ್ ಇಂಜಿನಿಯರ್ ರಮೇಶ್ ಮತ್ತು AE ಅನಿಲ್ ಇವರೆಲ್ಲರೂ ಕೂಡ ಲಂಚವನ್ನು ಕೇಳಿದ್ದು. ಇದರ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿತ್ತು. ಸದ್ಯ ರಮೇಶ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಘುಪಾಲ್ ಫೋನ್ ಸಂಪರ್ಕದಲ್ಲಿ. ರಘುಪಾಲ್, ಅಲ್ಲಿಗೆ ಭ್ರಷ್ಟರಿಗೆ ಒಂದು ಹಂತದಲ್ಲಿ ಪಾಠ ಕಲಿಸೋ ರೀತಿಯಲ್ಲಾಗಿದೆ. ರಕ್ಷಿತ್, ಖಂಡಿತವಾಗಲು ಕಳೆದ ವಾರವಷ್ಟೇ ಬೆಸ್ಕಾಂ ಕಿರಿಯ ಇಂಜಿನಿಯರ್ ಆಗಿರುವಂತಹ ರಮೇಶ್ ಅವರು ಪೀಣ್ಯದಲ್ಲಿ ಒಂದು ಕಟ್ಟಡ ಹೊಂದಕ್ಕೆ ಹೊಸ ಸಂಪರ್ಕ ಕೊಡುವ ಹಿನ್ನೆಲೆಯಲ್ಲಿ ಅವರು 21,000ಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ರು. 2 ಕಂತುಗಳಲ್ಲಿ ಹಣವನ್ನ ಕೂಡ ಪಡ್ಕೊಂಡಿದ್ರು. ಈ 2 ಕಂತುಗಳಲ್ಲಿ ಹಣವನ್ನ ಪಡೆಯುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿತ್ತು. ಅಂದ್ರೆ ಈ ಗ್ರಾಹಕರು ಮನೆ ಕಟ್ಟೋದಕ್ಕೆ, ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ, ಯಾವುದೇ ಹೊಸ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಸಾಕಷ್ಟು ಸಾಲ ಸೋಲವನ್ನು ಮಾಡಿರ್ತಾರೆ. ಈಗ ಯಾವುದೇ ಒಂದು ಮನೆ ಪ್ರವೇಶ ಮಾಡ್ಬೇಕಾದ್ರೆ, ಕಟ್ಟಡ ಪ್ರವೇಶ ಮಾಡ್ಬೇಕಾದ್ರೆ ಅತ್ಯಗತ್ಯ ಮೂಲ ಸೌಕರ್ಯಗಳಲ್ಲಿ ವಿದ್ಯುತ್ ಕೂಡ ಹೊಂದಾಗುತ್ತೆ. ಇಂತಹ ಸಂದರ್ಭದಲ್ಲಿ ಅದನ್ನೇ ಬಂಡವಾಳ ಮಾಡ್ಕೊಂಡಿರುವಂತಹ ಬಹಳಷ್ಟು ಭ್ರಷ್ಟ ಅಧಿಕಾರಿಗಳು ಇವತ್ತು ಗ್ರಾಹಕರನ್ನ ದೋಚುವಂತಹ, ಜನಸಾಮಾನ್ಯರನ್ನ ದೋಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರವಾಗಿ ಈ ಕಿರಿಯ ಇಂಜಿನಿಯರ್ ಆಗಿರುವಂತಹ ರಮೇಶ್ ಅವರ ವಿರುದ್ಧ ನಾವು ನ್ಯೂಸ್ ಫಸ್ಟ್ ನಲ್ಲಿ ವರದಿ ಪ್ರಸಾರವನ್ನ ಮಾಡಿದ್ವಿ. ಈ ರಮೇಶ್ ಅವರು ಯಾವ ರೀತಿಯಾಗಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು, ಜೊತೆಗೆ ಯಾವ ರೀತಿಯಾಗಿ ಲಂಚವನ್ನ ಕೂಡ ಪಡ್ಕೊಂಡ್ರು, ಈ ಒಂದು ಹಣದಲ್ಲಿ ಯಾರಿಗೆಲ್ಲ ಸೇರುತ್ತೆ ಅನ್ನೋ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಆಡಿಯೋದಲ್ಲೂ ಕೂಡ ಅವರು ಹೇಳಿದ್ರು. ಇದೆಲ್ಲದರ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಕೂಡ ನ್ಯೂಸ್ ಫಸ್ಟ್ ಬಂದಿತ್ತು. ವರದಿ ಪ್ರಸಾರ ಮಾಡ್ತಿದ್ದಂಗೆ ಬೆಸ್ಕಾಂನ ಹಿರಿಯ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡ್ರು. ಆತನ ವಿರುದ್ಧ ಇಲಾಖಾ ತನಿಖೆಯನ್ನ ಕೂಡ ಹಾಕಿದ್ದಾರೆ. ಅದಕ್ಕೂ ಮುಂಚೆ ಈಗ ಆತನನ್ನ ಅಮಾನತಿನಲ್ಲಿಟ್ಟು ಇಲಾಖಾ ಒಂದು ತನಿಖೆಯನ್ನ ಕೂಡ ಈಗ ವಹಿಸಿರುವಂತದ್ದು. ಜೊತೆಗೆ ಈಗ ಸಸ್ಪೆಂಡ್ ಆಗಿರುವಂತಹ ರಮೇಶ್ ಅವರೇನಿದ್ದಾರೆ, ಆತ ಯಾವುದೇ ರೀತಿಯಾದಂತಹ ವ್ಯವಹಾರದಲ್ಲಿ ತನ್ನನ್ನ ತೊಡಗಿಸ್ಕೊಂಡಂಗಿಲ್ಲ. ಜೊತೆಗೆ ಇಲಾಖಾ ತನಿಖೆ ಮುಗಿಯೋವರೆಗೂ ಕೂಡ ಕೇಂದ್ರ ಸ್ಥಾನವನ್ನ ಬಿಟ್ಟು ಆತ ಬೇರೆ ಕಡೆ ಹೋಗಬಾರ್ದು ಅನ್ನೋ ಒಂದು ಆದೇಶವನ್ನ ಕೂಡ ಸ್ಪಷ್ಟವಾಗಿ ಮಾಡಲಾಗಿರುವಂತದ್ದು. ಇದು ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್. ಜೊತೆಗೆ ಯಾರಿಗೆ ಇದರಿಂದ ಅನ್ಯಾಯ ಆಗಿತ್ತು, ಯಾರು ಲಂಚವನ್ನ ಕೊಟ್ಟಿದ್ರು, ಅಂದ್ರೆ ಈತ ಲಂಚ ಪಡ್ಕೊಂಡಿದ್ದ ಆ ವ್ಯಕ್ತಿಗಳು ಕೂಡ ನ್ಯೂಸ್ ಫಸ್ಟ್ಗೆ ಒಂದು ಕೃತಜ್ಞತೆಯನ್ನ ಕೂಡ ಸಲ್ಲಿಸಿದ್ದಾರೆ. ನನಗೆ ಆದಂತ ಮೋಸ, ಜೊತೆಗೆ ನನಗಾದಂತಹ ನಷ್ಟ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗಾಗಬಾರ್ದು, ಗ್ರಾಹಕರಿಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಆತ ನಮಗೆ ಈ ವಿಡಿಯೋನ ಕೊಟ್ಟೆ ಅನ್ನೋ ಒಂದು ಮಾಹಿತಿನ ಕೂಡ ನೀಡಿರುವಂತದ್ದು. ಒಟ್ಟಾರೆಯಾಗಿ ರಮೇಶ್ ಅವರಿಗೆ ಈಗ ಮೊದಲ ಹಂತದಲ್ಲಿ ಒಂದು ಶಿಕ್ಷೆ ಆಗಿರುವಂತದ್ದು. ಈಗ ಆತನ ವಿರುದ್ಧ ಒಂದು ಶಿಸ್ತು ಕ್ರಮವನ್ನ ಕೂಡ ಹಿರಿಯ ಅಧಿಕಾರಿಗಳು ಜರುಗಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ತನಿಖಾ ವರದಿ ಕೂಡ ಬಂದು ಆತನ ವಿರುದ್ಧ ಯಾವ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ರಕ್ಷಣೆ. ಥ್ಯಾಂಕ್ ಯು ರಘುಪಾಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.